ನಮಸ್ಕಾರ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ದೇವನಹಳ್ಳಿ. ಯೋಜನಾ ಪ್ರಸ್ತುತಿ ವಿಷಯ ಎಲ್ಲರಿಗೂ ಸಾಮರಸ್ಯದ ಜಗತ್ತು, ಅ ಹಾರ್ಮೋನಿಯಸ್ ವರ್ಲ್ಡ್ ಫಾರ್ ಆಲ್. 9ನೇ ತರಗತಿ ವಿದ್ಯಾರ್ಥಿಗಳಾದ ಕೃತಿಕಾ ಎನ್, ಕೀರ್ತಿಕೆ, ಭಾವನಾ ಎಚ್. ಜಗತ್ತಿನಲ್ಲಿ ಎಲ್ಲರೂ ಶಾಂತಿಯಾಗಿ ಸ್ನೇಹದಿಂದ ಸಹಕಾರದಿಂದ ಬದುಕುತ್ತಿದ್ದರೆ ಹೇಗಿರುತ್ತಿತ್ತು? ಅದು ಸೌಹಾರ್ದಯುತ ಜಗತ್ತು. ಎಲ್ಲರೂ ಸಮಾನತೆ, ಪ್ರೀತಿ, ಖುಷಿಯಿಂದ ಬದುಕಬೇಕು. ಮತ್ತು ಮೊದಲನೇ ಚಿತ್ರದಲ್ಲಿ ತೋರಿಸಿದಂತೆ ಭೂಮಿಯಲ್ಲಿ ವಿಧ ವಿಧವಾದ ಧರ್ಮಗಳು ಮತ್ತು ಮನುಷ್ಯರಿದ್ದಾರೆ. ಅವರಲ್ಲಿ ಮೇಲು ಕೀಳು ಎಂಬ ಭಾವನೆ ಬಿಟ್ಟು ಎಲ್ಲರೂ ಒಂದಾಗಿ ಇರಬೇಕು. ಮತ್ತು ಎರಡನೇ ಚಿತ್ರದಲ್ಲಿ ತೋರಿಸಿದಂತೆ ಎಲ್ಲರೂ ಒಕ್ಕೂಟಿ ಇರಬೇಕು, ನಾವೆಲ್ಲ ಒಂದೇ ಎಂದು ಹೇಳಬೇಕು. ಹಾಗಾದರೆ ಸೌಹಾರ್ದಯುತ ಅಥವಾ ಸಾಮರಸ್ಯ ಜಗತ್ತು ಎಂದರೇನು? ಸೌಹಾರ್ದಯುತ ಜಗತ್ತು ಎಂದರೆ ಒಗ್ಗಟ್ಟಾಗಿ ಜೀವನ ನಡೆಸುವುದು, ನಮ್ಮ ನಡುವಿನ ಭಿನ್ನತೆಗಳನ್ನು ಗೌರವಿಸುವುದು, ಸಹಾಯ, ಪ್ರೀತಿ ಮತ್ತು ಬಾಂಧವ್ಯ ಇವೆಲ್ಲ ಸೌಹಾರ್ದದ ಭಾಗಗಳು. ಮೊದಲನೇ ಚಿತ್ರದಲ್ಲಿ ತೋರಿಸಿದಂತೆ ಒಬ್ಬರು ಕಷ್ಟದಲ್ಲಿದ್ದಾಗ ಇನ್ನೊಬ್ಬರು ಸಹಾಯ ಮಾಡಬೇಕು. ಎರಡನೇ ಚಿತ್ರದಲ್ಲಿ ತೋರಿಸಿದಂತೆ ಎಲ್ಲರೂ ಒಗ್ಗೂಡಿ ಊಟ ಮಾಡಬೇಕು. ಮೂರನೇ ಚಿತ್ರದಲ್ಲಿ ತೋರಿಸಿದಂತೆ ಸಂಗೀತ ಹಲವಾರು ವಿಧವಾದ ಸ್ವರಗಳು ಮತ್ತು ನಾದಗಳು ಸೇರಿ ಒಂದು ಸಂಗೀತವಾದಂತೆ ಎಲ್ಲರೂ ಒಗ್ಗೂಡಿ ಒಗ್ಗಟ್ಟಿನಿಂದ ಇರಬೇಕು. ನಮಗೆ ಏಕೆ ಸೌಹಾರ್ದಯುತ ಜಗತ್ತಿನ ಅಗತ್ಯವಿದೆ? ಇಂದು ಜಗತ್ತಿನಲ್ಲಿ ಯುದ್ಧ, ದೌರ್ಬಲ್ಯ, ಪ್ರದೂಷಣೆ ಇವೆ. ಆದರೆ ನಾವು ಒಟ್ಟಾಗಿ ಕೆಲಸ ಮಾಡಿದರೆ ಶಾಂತಿ ತರಬಹುದು. ಸೌಹಾರ್ದಯುತ ಜಗತ್ತು ಎಂದರೆ ಎಲ್ಲರಿಗೂ ಭದ್ರತೆ ಮತ್ತು ಸುಖಕರವಾಗಿರುತ್ತದೆ. ಮೊದಲನೇ ಚಿತ್ರದಲ್ಲಿ ತೋರಿಸಿದಂತೆ ಹಲವಾರು ಧರ್ಮಗಳು ಜಗಳವಾಡುತ್ತಿರುವುದನ್ನು ಕಾಣಬಹುದು. ಆದರೆ ನಾವೆಲ್ಲರೂ ಒಂದು ಕುಟುಂಬದಂತೆ ಕೆಲಸ ಮಾಡಿದರೆ ಮಾತ್ರ ಸೌಹಾರ್ದಯುತ ಜಗತ್ತನ್ನು ನಿರ್ಮಿಸಬಹುದು. ಎರಡನೇ ಚಿತ್ರದಲ್ಲಿ ತೋರಿಸಿದಂತೆ ಮಕ್ಕಳು ಗಿಡ ನೆಡುತ್ತಿದ್ದಾರೆ. ಕುಟುಂಬ ಎಂದರೆ ಬರೀ ಧರ್ಮಗಳು ಮತ್ತು ಮನುಷ್ಯರು ಸೇರಿದರೆ ಕುಟುಂಬವಲ್ಲ. ಪ್ರಾಣಿ, ಪಕ್ಷಿ ಹಾಗೆಯೇ ಪರಿಸರವೂ ಕೂಡ ಒಂದು ಕುಟುಂಬದಂತೆ. ಏಕೆಂದರೆ ಪರಿಸರವು ನಮಗೆ ಹೂವು, ಹಣ್ಣು, ನೆರಳು ಹಾಗೆ ಉಸಿರಾಡಲು ಗಾಳಿ ಕೂಡ ಕೊಡುತ್ತವೆ. ಅದಕ್ಕೆ ಪರಿಸರವನ್ನು ನಾವು ಕುಟುಂಬ ಎನ್ನುವುದು. ಮೂರನೇ ಚಿತ್ರದಲ್ಲಿ ತೋರಿಸಿದಂತೆ ಕುಟುಂಬದ ಎಲ್ಲ ಸದಸ್ಯರು ಖುಷಿಯಾಗಿದ್ದಾರೆ. ಹಿರಿಯರೊಂದಿಗೆ ನಾವು ಮಾತನಾಡಿಸುವುದೇ ಇಲ್ಲ, ಜಸ್ಟ್ ಫೋನನ್ನು ಬಳಸುತ್ತಾರೆ. ಫೋನನ್ನು ಬಿಟ್ಟು ಹಿರಿಯರೊಂದಿಗೆ ಮಾತನಾಡಿಸಿದರೆ ಮಕ್ಕಳು ಹಲವಾರು ವಿಚಾರಗಳನ್ನು ತಿಳಿದುಕೊಳ್ಳುತ್ತಾರೆ. ಹಾಗಾದರೆ ನಾವು ಹೇಗೆ ಸೌಹಾರ್ದಯುತ ಜಗತ್ತನ್ನು ನಿರ್ಮಿಸಬಹುದು? ನಾವೇ ಆರಂಭಿಸಬೇಕು. ನಮ್ಮಿಂದಲೇ ನಮಸ್ಕಾರ ಹೇಳುವುದು, ಕಿರಿಯರಿಗೆ ಮತ್ತು ಹಿರಿಯರಿಗೆ ಸಹಾಯ ಮಾಡುವುದು, ಎಲ್ಲರಿಗೂ ಗೌರವ ನೀಡುವುದು, ಪರಿಸರವನ್ನು ರಕ್ಷಿಸುವುದು, ಸಮಾನತೆಯನ್ನು ನೀಡುವುದು. ಮೊದಲನೇ ಚಿತ್ರದಲ್ಲಿ ತೋರಿಸಿದಂತೆ ಎಲ್ಲ ಧರ್ಮಗಳು ನಾನು ಮೇಲು ನಾನು ಕೀಳು ಎಂದು ಜಗಳವನ್ನು ಬಿಟ್ಟು ನಾವೆಲ್ಲ ಒಂದೇ ಎಂದು ಇರಬೇಕು. ಎರಡನೇ ಚಿತ್ರದಲ್ಲಿ ತೋರಿಸಿದಂತೆ ನಾವು ಮನುಷ್ಯರೆಲ್ಲ ಒಂದೇ ಎಂದು ನಾವು ಇರಬೇಕು. ಮೂರನೇ ಚಿತ್ರದಲ್ಲಿ ತೋರಿಸಿದಂತೆ ಏನೇ ಕಷ್ಟ ಸುಖ ಏನೇ ಬರಲಿ ನಾವು ಒಗ್ಗಟ್ಟಾಗಿರಬೇಕು, ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಹೇಳಬೇಕು. ತನ್ನೊಂದಿಗೆ ಸಾಮರಸ್ಯದಿಂದ ಬದುಕುವವನು ಬ್ರಹ್ಮಾಂಡದೊಂದಿಗೆ ಸಾಮರಸ್ಯದಿಂದ ಬದುಕುತ್ತಾನೆ. ಸಾಮರಸ್ಯ ಮತ್ತು ಸಮತೋಲನದ ಸ್ಥಿತಿಯಲ್ಲಿದ್ದಾಗ ಜೀವನವು ಅರಳುತ್ತದೆ. Family is one of the strangest word anyone can say because the letter of family means father and mother I love you. ಹಾಗಾದರೆ ಇಲ್ಲಿಯವರೆಗೂ ತಿಳಿದುಕೊಂಡಂತೆ ಸಾಮರಸ್ಯ ಎಂದರೇನು, ಸಾಮರಸ್ಯದ ಜಗತ್ತು ನಮಗೆ ಏಕೆ ಅಗತ್ಯವಿದೆ ಎಂದು ತಿಳಿದುಕೊಂಡೆ. ಹಾಗಾದರೆ ಸಾಮರಸ್ಯದ ಜಗತ್ತನ್ನು ಯಾರು ನಿರ್ಮಿಸಬೇಕು? ನಾವು ಮಕ್ಕಳು, ನಾಳೆಯ ಜಗತ್ತಿನ ನಿರ್ಮಾಪಕರು. ನಾವು ಸೌಹಾರ್ದಯುತ ಜಗತ್ತನ್ನು ಇಂದೇ ಆರಂಭಿಸೋಣ. ಎಲ್ಲರೂ ಹೇಳೋಣ, ಸೌಹಾರ್ದಯುತ ಜಗತ್ತಿಗೆ ನಾನು ಜವಾಬ್ದಾರನು. Happy World Family Day to all families. Family like a branches of a tree. We grow differently, but our roots remain the same.